ಹಲವಾರು ಇವುಗಳ ಸಹವಾಸ ಮಾಡಿದರೆ ಈ ದೇಹ ನಶ್ವರವಾಗಿ ಹೋಗ್ತದೆ. ಅದಕ್ಕಾಗಿ ನಾವಾರಂದರಿಯಲು ಇಂತಪ್ಪ ಶರಣರ ಪುಣ್ಯ ವೇದಿಕೆಯೇ ಮೇಲು. ನಾವ್ಯಾರಂತ ನಮಗೆ ಪರಿಚಯನೇ ಆಗಿಲ್ಲ. ನಮಗಿನ್ನು ಗಣೇಶ ಶಾಸ್ತ್ರು ಸುಶ್ವಾರವಾಗಿ ಯಾವಂತರು ಅವ್ರು ಹೇಳಿದ್ರು ನನಗೆ, ಜ್ಯೋತಿಷಿಗರು ಪಂಡಿತರು, ಯವ್ವ ನಾನು ಏನೂ ಅಲ್ಲ, ನಾನೊಂದು ಕಸ, ಅವರು ಸುಗಂಧದ ರಸ. ನಾನೊಂದು ಕಸ, ಇಲ್ಲೇನು ವ್ಯಾಸಪೀಠ ಬಂದು ಆಸಿದ್ರೆ ಇವರು ಸುಗಂಧದ ರಸ. ಅವರು ಹೇಳಿಸ್ತಾರ, ನಾನು ಹೇಳ್ತೀನಿ. ಅವ್ರು ಹೇಳಿದರು, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಬರಗೆ ಕೊಟ್ಟು ನಾ ಕೆಟ್ಟ ನನ್ನ ಬೇಡ ಅದ ಮುಂದೆ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ. ಕೊಡಕ್ಕೆ ನಾವೇನಾರ ತಂದೀವೇನು? ಏನು ತಂದೀವಿ ನಾವು? ಭಗವಂತ ಕೊಟ್ಟನ ಅದನ್ನು ಬಳಸುವುದಕ್ಕೆ ನಾವು ಬರ್ತಾ ಇಲ್ಲ. ಇಷ್ಟೇ ವ್ಯತ್ಯಾಸ. ನಾವು ಭಕ್ತಿ ಮಾರ್ಗದಿಂದ ಬಂದು ಅವನ್ನು ಬಳಸುವುದಾಗ ಮಾತ್ರ ಅದು ಜನ್ಮ ಸಾರ್ಥಕತೆ ಆಗ್ತಾ ಇದೆ. ಮಾಡ್ತೀವಿ ನಾವು ಬಂದೀವಿ ಸ್ವಾರ್ಥದ ಆಸೆಗೆ ಬೆಂಬತ್ತಿ ಹೆಂಡರು ಮಕ್ಕಳು ಎನ್ನುವ ವ್ಯಾಮೋಹದಲ್ಲಿ ಸಿಲುಕಿ ಹಾಕಿಕೊಂಡು ಹರಿಸೊಡ್ವರ್ಗದಲ್ಲಿ ಸಿಕ್ಕು ಹಾಗೆಯೇ ಅಂತರ್ವಿಶ್ವಾಸಿಯಾಗಿ ಅಲಿತಾ ಇದ್ದೀವಿ. ಈ ಮನುಷ್ಯನ ಇದು ಏನಪ್ಪ ಅಂದ್ರೆ ಇಂಥ ವೇದಿಕೆ ಇನ್ನು ಹೇಳ್ಬೋದಲ್ಲ, ನಿಮಗೆ ಹೇಳ್ಬೋದಾ? ನನ್ನ ಮಾಸ್ತವ ರುಚಿ ಅನಿಸ್ತವ? ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ. ನಿನ್ನ ಬಿಟ್ಟು ದೇವರು ಎಲ್ಲಿ ಇಲ್ಲ. ದೇವರು ಎಲ್ಲಿ ಅದರಂದ್ರೆ ನಿಮ್ಮೆಲ್ಲರ ಆತ್ಮದಲ್ಲಿ ಅಡಕವಾಗಿದ್ದಾರೆ. ಅದಕ್ಕೆ ಮೃತ್ಪಿಂಡ ಬೇಕೋದಿ ಭಾಗಂಡ ರೂಪ. ಕುಂಬಾರನು ಒಂದೇ ವಿಧವಾಗಿರ್ತಕ್ಕಂಥ ಮಣ್ಣನ್ನು ತೆಗೆದುಕೊಂಡು ಬಂದು ಅಣತೆಯನ್ನಾಗಿ, ಪ್ರಣತೆಯನ್ನಾಗಿ, ಮಡಿಕೆಯನ್ನಾಗಿ ಏನೆಲ್ಲ ಮಾಡ್ತಾ ಇದ್ದಾನೋ, ಮೃತ್ಪಿಂಡ ಮೇಕೋ ಅತಿ ಭಾಗಂಡ ರೂಪ. ಹಲವಾರು ಪಾತ್ರಗಳನ್ನು ತಯಾರಿಸಿದೆ. ಗೋಕ್ಷೀರ ಮೇಕೋತಿ ಜಾತಮೇವ. ಹಾಲು ಎನ್ನುವ ಶಬ್ದ ಒಂದೇ ತಗೋ, ಅದರ ಮೊಸರು, ಮೆಜ್ಜಿಗೆ. ಅದರ ಬಂಗಾರ ಎನ್ನುವ ವಸ್ತು ಒಂದೇ ತಗೋ, ಅದರಲ್ಲಿ ನತ್ತು, ಸರ. ಹೇಗೆ ಪರಿವರ್ತನೆಗಳು ಹೇಗೆ ಬೇರೆ ಆಗ್ತಾ ಇದೋ, ನಮ್ಮ ನಿಮ್ಮ ರೂಪಗಳು ಬೇರೆ ಆಗಿರಬಹುದು. ನಮ್ಮ ನಿಮ್ಮಗಳಲ್ಲಿರ್ತಕ್ಕಂಥ ಆತ್ಮ ಅವನೇ ಪರಮಾತ್ಮ, ಅವನೇ ಶಿವಾತ್ಮ. ಈ ದೇಹವನ್ನು ನಾವು ಬಳಸಿಕೊಳ್ಳಬೇಕು. ಇವೆಲ್ಲ ಯಾಕೆ ಇದ್ದಾರೆ ಅಂದ್ರೆ, ಇಂಥ ವೇದಿಕೆಯನ್ನು ನಾವು ಸದುಪಯೋಗಪಡಿಸಿಕೊಳ್ಳಬೇಕು. ಇದು ಪರಿವರ್ತನಾ ಸಮಯ ಅಂತಾರೆ. ಇದಕ್ಕೆ ಏನು? ನಾವ್ಯಾರಂದು ವಿಚಾರಿಸಲು, ನಾವು ಎಲ್ಲಿಂದ ಬಂದೀವಿ, ಯಾಕೆ ಬಂದೀವಿ, ನಾವೇನು ಮಾಡ್ಲಿಕ್ಕತ್ತೀವಿ, ಇದು ಸಮಾಜಕ್ಕೆ ಎಷ್ಟು ಸದುಪಯೋಗ ಆಗ್ತದ, ಎಷ್ಟು ದುರುಪಯೋಗ ಆಗ್ತದ, ನಿನ್ನ ನೀನು ಅರಿತಲ್ಲೇ ನೀನೇ ದೇವ. ಇದು ನಾವು ಮಾಡ್ತಕ್ಕಂಥದ್ದು ಕರ್ಮ, ನಾವು ಪುಣ್ಯದ ಅರಿತು ನಾವು ಮಾಡಬೇಕು. ಒಬ್ಬೊಬ್ಬನ ಮನುಷ್ಯನ ಮನಸ್ಸು ಒಂದೊಂದು ಪರಿವರ್ತನೆ ಆಗುತ್ತೆ. ಇದಕ್ಕೊಂದು ಸಣ್ಣ ದೃಷ್ಟ ಅಂತ ಹೇಳ್ತೀನಿ, ಅರ್ಥ ಮಾಡಿಕೊಳ್ಳಿ. ಇವತ್ತು ಹೇಗೆ ತಾವುಗಳೆಲ್ಲರೂ ವ್ಯಾಸಪೀಠವನ್ನು ರಚಿಸಿ ಪುರಾಣದವನ್ನು ಪ್ರಾರಂಭಿಸಿದರು, ಹಿಂದಕ್ಕೆ ಶ್ರಾವಣ ನಿಷ್ಠರು, ಶಾಪಾನ ಸಮರ್ಥರು, ಸನ್ಯಾಸಿಗಳು ಒಂದು ಗ್ರಾಮಕ್ಕೂ ಹೋಗಿದ್ರು. ಅಲ್ಲಿ ಹೋಗಿ ಅಲ್ಲಿ ಇರ್ತಕ್ಕಂಥ ಜನರನ್ನು ಕುರಿತು ಕೇಳಿದ್ರಪ್ಪ, ಏನು ಹೀಗೆ ನಾವು ಸನ್ಯಾಸಿಗಳು, ನಾವು ಯಾತ್ರಿಕರು, ಶ್ರಾವಣ ನಿಮಿತ್ತವಾಗಿ ನಿಮ್ಮ ಗ್ರಾಮದೊಳಗೆ ನಾವು ಕಾಶಿ ವಿಶ್ವನಾಥನ, ಅವರು ಹೇಳಿದರು, ಕಾಶಿ ವಿಶ್ವನಾಥಂದೇ ತೊಗೊಳ್ತೀನಿ ನಾನು ಇವತ್ತು. ಕಾಶಿ ವಿಶ್ವನಾಥನ ಮಹಿಮೆಯನ್ನು ಹೇಳ್ಬೇಕನ್ನೋ ಆಸೆ ಆಗೈತೆ ಅಂತೇಳಿ ಆ ಶಿವಯೋಗಿಗಳು ಆ ಗ್ರಾಮದ ಜನರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಅಪ್ಪ, ನಾನು ಕಾಶಿ ವಿಶ್ವನಾಥನ ಮಹಿಮೆಯನ್ನು ಒಂದು ತಿಂಗಳ ಪರ್ಯಂತರ ನಿಮ್ಮೂರೊಳಗೆ ನಾನು ಪ್ರವಚನ ಮಾಡ್ತಾ ಇದ್ದೀನಿ, ತಾವೆಲ್ಲ ಶರಣರು ಬಂದು ಮನನ ಮಾಡಿಕೊಳ್ಬೇಕಂತೇಳಿ ಹೇಳಿದಾಗ ಆ ಯತಿಗಳ, ಆ ಸನ್ಯಾಸಿಗಳ ಮಾತಿಗೆ ಹೋಗೊಟ್ಟು ಆ ಗ್ರಾಮದ ನೀವು ಹೆಂಗೆ ಏನೇನು ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿರೋ ಅದರಂತೆ ಆ ಯತಿಗಳಿಗೆ, ಆಯ್ತಪ್ಪ ಯಾರು ಬೇಡತ್ರ ಪುಣ್ಯ ಪುರುಷರು, ಶಾಪಾನ ಸಮರ್ಥರು, ಕಾವಿಲ ಅಂತೂ ಹಾಕಿಕೊಂಡು ಬಂದಿರೋದ ಮೇಲೆ ನಮ್ಮ ಗ್ರಾಮದೊಳಗೆ ತಾವು ತಿಂಗಳ ವಿಶ್ವನಾಥನ ಮಹಿಮೆಯನ್ನು ನೀವು ಹೇಳ್ತೀರಿ ಅಂದಮೇಲೆ ನಾವು ಕೇಳ್ತೀವಿ ಅಂತೇಳಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಹೀಗೆ ಆ ಗ್ರಾಮದೊಳಗೆ ಶ್ರಾವಣ ಮಾಸದ ನಿಮಿತ್ತವಾಗಿ ಕಾಶಿ ವಿಶ್ವನಾಥನ ಮಹಿಮೆ ಪ್ರಾರಂಭವಾಯಿತು. ಯಥಾವತ್ತು ನೀವು ಹೆಂಗೆ ಜನರು ಬರ್ತಾ ಇದ್ದರು ಅದರಂತೆ ಕಾಶಿ ವಿಶ್ವನಾಥನ ಮಹಿಮೆಯನ್ನು ಆ ಶಿವಯೋಗಿಗಳು ಹೇಳ್ತಿದ್ರು. ಆ ಊರಾಗ ಎಲ್ಲರೂ ಬರ್ತಿದ್ರು, ಕಾಶಿ ವಿಶ್ವನಾಥನ ಮಹಿಮೆಯನ್ನು ಆಲಿಸಿದ್ರು, ಪುಣ್ಯ ಪುರುಷರಾಗಿ ಹೋಗ್ತಿದ್ರು. ಇದರೊಳಗೆ ಎಲ್ಲರೂ ಬರ್ತಿದ್ರು. ಆ ಊರಾಗ ಒಬ್ಬವಿದ್ದ ಲಫಾಡ್ಕೋರ, ಕಳು ಮಾಡ್ತಿದ್ದ, ಜೂಜಾಡ್ತಿದ್ದ, ಪಾಪ ಕರ್ಮಗಳನ್ನು ಮಾಡ್ತಾ ಇದ್ದ. ಇವೆಲ್ಲ ಇಂಥ ಪಾಪ ಮಾಡಿಲ್ಲ ಅಂತ ಯಾರು ಹೇಳ್ತಾರ ಅವ್ರಿಗೆ 10,000 ರೂಪಾಯಿ ಬಹುಮಾನ ಮಾಡ ಅಂಥ ಮಹಾಪಾಪಿ ಇದ್ದವ. ಅವನಿಗೆ ಪುರಾಣ ಅಂದರೆ ಏನು, ಪುಣ್ಯಕಥೆ ಅಂದರೆ ಏನು, ಕಾಶಿ ಅಂದರೆ ಏನು, ವಿಶ್ವನಾಥನ ಏನು ಏನೂ ಗೊತ್ತಿದ್ದಿಲ್ಲ. ಅಂಥ ಮಹಾಪಾಪಿ ಇದ್ದ ಆ ಗ್ರಾಮದೊಳಗೆ. ಹಿಂಗೆ ತಿಂಗಳ ಪರ್ಯಂತರ ಇನ್ನೇನು ಪುರಾಣ ಅಂತ್ಯ ಭಾಗ ಬಂದಿತ್ತು. ಆದಿ ಭಾಗ, ಮಧ್ಯ ಭಾಗ, ಅಂತ್ಯ ಭಾಗ ಅಂತ 3 ಭಾಗ ಇರ್ತಾವೆ.
ಇನ್ನೇನು ಅಂತ್ಯ ಭಾಗ ಬಂದಿತ್ತು. ಆ ಯಾವ ಸ್ವರೂಪವಾಗಿರ್ತಕ್ಕಂಥ ತಪೋನಿಷ್ಠರು ಹೇಳಿದ್ರಪ್ಪ, ತಿಂಗಳ ಪರ್ಯಂತರವಾಗಿ ಅಂತಿಮ ಒಂದು ಈ ಪುರಾಣಕ್ಕೆ ಸಾಗಿ ಬಂದದ ಕಾಶಿ ವಿಶ್ವನಾಥನ ಮಹಿಮೆ ನಾವು ಹೇಳಿವಿ. ಮತ್ತು ನಮ್ಮದು ಒಂದು ಆಸೆ ಆಗ್ಯದ. ಈಗ ಹೇಳಿದರು ರುದ್ರಾಕ್ಷಿ ಹಾಕ್ತಾರೆ, ತಂದೆ ತಾಯಿ ಪಾದಪೂಜೆ ಮಾಡ್ತಾರೆ, ಇದು ಮಹಾಪುಣ್ಯದ ಕೆಲಸ. ಯಾಕೆ ಹೇಳಕತ್ತೀನಿ ಅಂದರೆ ಇದನ್ನು ಪರಿವರ್ತನೆ ನಮ್ಗೆ ಒಂದೊಂದು ಜಾಗದಾಗ ಒಂದೊಂದು ವಿಷಯ ನಮ್ಮನ್ನು ಪರಿವರ್ತನೆ ಮಾಡ್ತಾವೆ. ಹೀಗೆ ಕಾಶಿ ವಿಶ್ವನಾಥನ ಮಹಿಮೆಯನ್ನು ಕೇಳಿರ್ತಕ್ಕಂಥ ಭಕ್ತರನ್ನು ಉದ್ದೇಶಿಸಿ ಶಿವಯೋಗಿ ಹೇಳಿದ್ರಪ್ಪ, ತಾವೆಲ್ಲರೂ ತಿಂಗಳ ಪರ್ಯಂತರ ಕಾಶಿ ವಿಶ್ವನಾಥನ ಮಹಿಮೆ ಕೇಳಿರಿ, ಮತ್ತು ನಾವು ಯಾಕೆ ಕಾಶಿ ಯಾತ್ರೆಗೆ ಪಾದಯಾತ್ರೆ ಹೋಗಬಾರ್ದು ಅಂಥೇಳಿ ಆ ಯಾವ ಶಿವಯೋಗಿಗಳು ಭಕ್ತರಲ್ಲಿ ವಿಜ್ಞಾಪನೆ ಮಾಡಿಕೊಂಡಾಗ, ಯಪ್ಪ ಯಾರು ಬೇಡಂತಾರೆ? ತಿಂಗಳ ಪರ್ಯಂತರ ತಮ್ಮಗಳ ಸಹವಾಸ ಫಲದಿಂದ ಈಗ ಗಂಧದ ಕೊರಡಿರ್ತೈತಿ, ನಾವು ಬಂಡಿಗೆ ತಿಕ್ತೀವಿ, ಆ ಬಂಡಿ ಸಹಿತ ಮೂಸಿ ಹೊಡೆದ್ರೆ ಗಮನಿಸ್ತಿದ್ದಿಲ್ಲ. ಅದರಂತೆ ಭಕ್ತರು ಸಹಿತ ಭಕ್ತಿಯ ಮಾರ್ಗದಲ್ಲಿ ಬಂದಿದ್ರು. ಹಂಗೆ ತೊನ್ಕೊಂಡು ತಂದಿದ್ರು ಶಿವಯೋಗಿಗಳು ಭಕ್ತರ ಉದ್ದೇಶ. ಯಪ್ಪ ಕಾಶಿ ಯಾತ್ರೆಗೆ ಯಾರು ಬರ್ತೀರಿ ಅಂದ್ರೆ, ಯಪ್ಪ ನಾವು ಬರ್ತೀರಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರ ಕೈ ಎತ್ತಿರು. ಆಯ್ತಪ್ಪ, ಅದಕ್ಕೊಂದು ಸೇವಾ ಸಮಿತಿಯನ್ನು ರಚಿಸಿದ್ರು ಶಿವಯೋಗಿಗಳು. ಹಿಂಗೆ ನೀವು ಯಾರು ಬರ್ತೀರಿ ಆ ಸೇವಾ ಸಮಿತಿಯಲ್ಲಿ ಹೆಸರನ್ನು ನೋಂದಾಯಿಸ್ರಿ, ಮತ್ತು ತಿಂಗಳ ಪರ್ಯಂತರ ಪಾಸ್ದ ಯಾತ್ರೆ ನಾವು ಹೋಗಬೇಕಾಗತ್ತರ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಬರಬೇಕಾಗತ್ತಂತೇಳಿ ಶಿವಯೋಗಿಗಳು ವ್ಯಕ್ತಪಡಿಸಿದಾಗ, ಈ ವಿಚಾರವು ಎಂದೂ ಪುರಾಣಕ್ಕೆ ಬಾರದ ಮಹಾಪಾಪಿಯಾಗಿರ್ತಕ್ಕಂಥ ಯಾರಿಗೆ ಗೊತ್ತಾಗ್ತದ? ಕಳ್ಳನಿಗೆ ಗೊತ್ತಾಗ್ತದೆ. ಏನು ಸ್ವಾಮಿಯವರು ತಿಂಗಳ ಪರ್ಯಂತರ ವಿಶ್ವನಾಥನ ಮಹಿಮೆನ ಹೇಳ್ಯಾರ, ನಾವು ಕೇಳಕ್ಕೆ ಹೋಗಿಲ್ಲ. ಆ ಕಾಶಿ ವಿಶ್ವನಾಥನ ದರ್ಶನಕ್ಕೆ ತಿಂಗಳ ಪರ್ಯಂತರ ಪಾದಯಾತ್ರೆಗೆ ಹೋಗ್ತಾರಂತ ನಾನು ಯಾಕೆ ಹೋಗಬಾರ್ದು ಅನ್ನೋ ಆಸೆ ಯಾರಿಗೆ ಬಂತು? ಆ ಕಳ್ಳನಿಗೆ ಬಂತು. ಇಂಥ ಪಾಪದ ಕೆಲಸ ಮಾಡಿಲ್ಲ ಅನ್ನಂಗಿದ್ರು, ಅಂಥ ತುಡುಗಿದ್ದ ಕಚ್ಚರಕ್ಕಿದ್ದ ಪಾಪಿ ಬಂದು ಆ ಯಾವ ಸೇವಾ ಸಮಿತಿಯವ್ರ ತಲೆ ಬಂದ. ಏನಪ್ಪ ಕಾಶಿ ವಿಶ್ವನಾಥ ದರ್ಶನ ಅವ ಆಲೆ ಆ ಸೇವಾ ಸಮಿತಿಯವರು ಅವನು ಬರೋದು ನೋಡಿ ತುಡುಗು ಬಂದಲ್ಲಿ, ಅವ ಕಳ್ಳ ಬಂದಲ್ಲಿ. ಮತ್ತು ಕೆಟ್ಟವ್ರಿಗೆ ಏನಂತಾರೆ ಜನರು? ಕೆಟ್ಟವರು ಅಂತಾರಲ್ಲ, ಕೆಟ್ಟವ್ರಂತ ಒಂದು ಸಲ ಪ್ರತಿಬಿಂಬಿಸಿದ್ರೆ ಸಾಕು ಅವನಿಗೆ ಕೆಟ್ಟ ಮಹಾ ತುಡುಗು ಮಾಡ್ತಾನೆ. ಅವ್ನು ನಮ್ಮ ಕಡೆ ಬಂದಲ್ಲೇ, ಮತ್ತು ಅವ್ನದ್ದು ಯಾಕಲೇ ಸವಾಸಂತ ಇವರು ಸೇವಾ ಸಮಿತಿಯವ್ರು ಮಾತಾಡ್ಕೊಳಕತ್ತಿದ್ರು. ಇವ ಬಂದ ಏನೋ ಅಂದ ಏನು, ಮತ್ತು ಕಾಶಿ ವಿಶ್ವನಾಥನ ದರ್ಶನಕ್ಕೆ ನೀವೆಲ್ಲ ಪಾದಯಾತ್ರೆ ಹೊಂಟಿರಿ ಅಂತಲ್ಲ. ಹೌದು ಹೊಂಟಿವಪ್ಪ, ಮತ್ತು ನಂದೊಂದು ಹೆಸರು ಬರ್ಕರಿ ಅಂದ. ಇವ್ರಿಗೆ ಗೊತ್ತಾಗ್ತದೆ ಮೊದಲ ಇವತ್ತು ಹುಡುಗದ್ದ ನಮ್ಮಿಂದ ಹೆಣ್ಮಕ್ಳು ಬರ್ತಾರೆ, ಗಂಡು ಮಕ್ಕಳು ಬರ್ತಾರೆ, ಬಂಗಾರ ತರ್ತಾರೆ, ಒಡವೆ ವಸ್ತ್ರಗಳು ತರ್ತಾರೆ, ಹಣ ತರ್ತಾರೆ. ಇವ ಮಹಾ ತುಡುಗು ಮಾಡ್ತಾನೆ, ಇವ ಮಹಾ ಪಾಪಿ ಅದಾನ, ಇವ ಮಹಾ ಪಾಪಿ ಇದ್ದಲ್ಲ, ಪಾಪಿ ನೀಚ ಅದಾನ ಇವನು. ಅವ್ರು ಮಾತಾಡ್ಕೊಂಡು ಸೇವಾಸ, ತಮ್ಮ ನೀನು ಮಾತ್ರ ಕಾಶಿ ಯಾತ್ರೆಗೆ ನಮ್ಮ ಕೂಡ ಬರಕೂಡ್ದು, ನಿನ್ನ ಹೆಸರು ನೋಂದಾಯಿಸಂಗಿಲ್ಲ ಅಂತ ಹೇಳಿಬಿಟ್ಟು ಸೇವಾ ಸಮಿತಿ. ಏನು ತಿಂಗಳ ಪರ್ಯಂತರ ಪುರಾಣ ಕೇಳ್ಯಾರ ಅಂತೇಳಿ ನೀವು ಹೊಸ್ತ ಕಾಶಿ ಯಾತ್ರೆ ಹೋಗಿ ನಾವು ಬರೋವ ಅಂತ ಇವ ಅನ್ನವ, ಬರ್ಕೊಳಲ್ಲ ಅಂತ ಅವ ಅಂತದ್ದು. ಅದು ಹೆಂಗೆ ಹೋಗಿರಿ ಹೋಗಂದ್ರಿ ಅಂತ ಇವ ಅನ್ನೋ. ಇವ್ರಿಗೆ ಬರ್ಕೊಳ್ಳಿಲ್ಲ, ಅವರು ಹಠ ಸಮಿತರು ಹೊಂಟ್ಬಿಟ್ರು ತಮ್ಮ ಮನೆಗೆ. ಮತ್ತು ಮಾರನೇ ದಿವಸ ಮತ್ತು ತುಡುಗು ಮಾಡೋ ಬಂದ ಅಜ್ಜರ ಪೂಜೆ ಕುಂತಿದ್ರು ಗದ್ದಿಗೆ ಒಳಗೆ. ಅಜ್ಜರ ಬರೋವರೆಗೆ ಕಟ್ಟಿ ಮೇಲೆ ಕುಂತಿದ್ದೀವ. ಇವನು ನೋಡಿ ಕೆಲವು ಮಂದಿ ನೋಡಿ ಹೋಗರು, ಅಜ್ಜರ ಒಳಗದಾರ, ಇವು ಕಟ್ಟಿ ಮೇಲೆ ಕುಂತ, ಇವು ಸಮಸ್ಯೆ ಯಾಕೆ ಬಂದು ನೋಡಿ ಒಳ್ಳೆ ಹೋಗ್ತಿದ್ರು. ಅಜ್ಜರೇನು ಇಸ್ಲಿಗೆ ಶಿವಾರ್ಚನೆ ಮಾಡ್ಕೊಂಡು ಹೊರಗೆ ಬಂದರು. ಅಜ್ಜರ ಪಾದಕ್ಕೆ ಬಿದ್ದವ ಮಹಾ ತುಡುಗು ಮಾಡೋ ಪಾಪಿ. ಯಪ್ಪ ಏನು ಈ ಊರಾಗ ನೀವು ತಿಂಗಳ ಕಾಶಿ ವಿಶ್ವನಾಥ ಮಹಿಮೆ ಹೇಳಿರಲ್ಲ? ಹೌದಪ್ಪ, ಒಂದು ದಿವಸ ಬಂದಿಲ್ಲ ನೋಡ್ಯಪ್ಪ ನಾನು ಅಂದ, ಭಾಳ ಪುಣ್ಯವಂತ ಕೂಡು ಅಂದ. ಮತ್ತು ಇವತ್ತು ಯಾಕೆ ಬಂದಿದ್ಯೋ? ಮತ್ತು ನೀವೇನಂತಲ್ಲ ಅದಕ್ಕೆ ಬಂದೆ ನಾನು. ಈಗ ಅದಕ್ಕೆ ನಾನೇನು ಮಾಡಲಿ ಅಂದ್ರೆ ಅಜ್ಜರು, ಮತ್ತು ನಾನು ಬರವ. ಹಂಗಂದ್ರೆ ಸೇವಾ ಸಮಿತಿಯವರು ಇದ್ದಾರಪ್ಪ, ಅವರಲ್ಲಿ ಹೆಸರು ನೋಂದಾಯಿಸು ಅಂದ್ರೆ ಹೆಸರು ಬರ್ಸು ಅಂದ. ಯಪ್ಪ ನಿನ್ನೆ ಬಂದಿದ್ದೆ ಅವ್ರಿಗೆ, ನಿನ್ನೆ ಹೋಗಿಬಿದ್ದೆ, ಅವ್ರು ನನ್ನ ಹೆಸರು ಬರ್ಕೊಳಂಗಲ್ಲ ಅಂದರು. ಯಾಕ? ನಾನು ಮಹಾಪಾಪಿ ಅದೀನಂತ, ಮಹಾ ತುಡುಗದಿನಂದಿನಂತ, ಅದಕ್ಕೆ ನನ್ನ ಹೆಸರು ನೋಂದಾಯಿಸ್ಕೊಳ್ಳಿಲ್ಲ ಅವರು, ಅದಕ್ಕೆ ನಾನು ಬರ್ತೀನಿ ಅಂತ. ಯಾರು ಬೇಡ ಅಂತಾರಪ್ಪ? ಬಾ ಅಂದ್ರಪ್ಪ. ಪೂಜಾರಿಗೆ ಏನಪ್ಪ, ಕಳ್ಳರು ಅಷ್ಟೇ, ಸುಳ್ಳು ಅಷ್ಟೇ, ಎಲ್ಲ ಒಂದೇ. ಅವರು ಯದ್ವಾ ಒಂದಿ ತದ್ವೌದಿ. ಅವರು ಏನು ಮಾಡ್ತಾರ?
ಮಾಡಕ್ಕೆ ಅವ್ರು ಕಾದು ಕೊಳ್ತಿದ್ದಾರೆ. ಎಲ್ಲರೂ ಯಾರು ಬೇಡ ಅಂತಾರಪ್ಪ, ಬಾ ಅಂದರು. ಬರೋಕ್ಕೆ ಬೇಡ ಅಂದ್ರೆ ಯಾರು ದೇವ್ರ ದರ್ಶನಕ್ಕೆ ಬರ್ತೀವಿ ಅಂದ್ರೆ ಬೇಡ ಅಂತಾರೆ. ನೀನು ಪೂಜ್ಯರು, ಇಲ್ಲ ಬಾರಪ್ಪ ಅಂತ. ನೀ ಪಾಪಿ ಅದಿ ಬ್ಯಾಡ ಹೋಗೋಣಕ್ಕೆ ಆಗಂಗಿಲ್ಲ ಯೋಗಿಗಳಿಗೆ, ಯಾಕಂದರೆ ಅವರು ತಪೋನಿಷ್ಠರು. ಯಾವ ಸಮಯದಾಗ ಯಾವ ಈ ಕಾವಿ ಲಾಂಛನ, ಅದಕ್ಕೆ ಯೋಗಿಗಳನ್ನಾಗಿ ಮಾಡುವುದಕ್ಕಾಗಿ ಕಾವಿ, ತ್ಯಾಗಿಗಳನ್ನಾಗಿ ಮಾಡುವುದಕ್ಕಾಗಿ, ವಿರಾಗಿಯನ್ನಾಗಿ ಮಾಡುವುದು ಕಾವಿ, ವೈರಾಗ್ಯವನ್ನು ಸುಡುವುದು ಕಾವಿ ಅಷ್ಟಮ. ಅದಕ್ಕಾಗಿ ಅವರು ಕಾವಿ ಲಾಂಛನ ಆಗಿರ್ತಕ್ಕಂಥ ತಪೋನಿಷ್ಠರು ಹೇಳಿದ್ರು, ಯಾರು ಬೇಡ ಅಂತಾರಪ್ಪ, ಬಾ ನೀನು ಕಾಶಿ ವಿಶ್ವನಾಥನಿಗೆ ಅಂದರು. ಹಾಗಾದ್ರೆ ಅದರ ನೀವು ನನ್ನ ಹೆಸರು ಬರ್ಕೋರಿ ಅಂತ. ಆಯ್ತು, ಯಾರು ಬೇಡ ಅಂತಾರೆ, ಬಾರಪ್ಪ ಹೇಳಿದ್ರೆ ಹೊಂಟು ಎಂದು ಹೋಗೋದ್ರಿ. ಮತ್ತು ಸೋಮವಾರ ದಿವಸ ಹೋಗೋದು ನೋಡಿ, ಬಾ ಬೆಳಗ್ಗೆ ಎದ್ದು ಹೇಳಿ ಹೊಂಟು. ಆಯ್ತು ನೋಡ ಸರ್, ನಾನು ಬರ್ತೀನಿ. ನಾನು ಸೇವಾ ಸಮಿತಿಯವರು ಬಂದರು. ಸವಿತವ್ರ ಕಣ್ಣು ಅವನ ಮೇಲೆ, ಯಾರ ಮೇಲೆ? ಯಾರ ಮೇಲೆ? ತುಡುಗು ಮಾಡೋ ಕಳ್ಳನ ಮೇಲೆ. ಅದರ್ಥದಲ್ಲಿ ಬಂದು, ಯಪ್ಪ ಅವನು ಎದಕ್ಕೆ ಬಂದಿದ್ದ? ಅವನು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಬರ್ತಾನೆ. ಅದಕ್ಕೆ ನೀವೇನಂದ್ರಿ? ನಾನು ಬಾ ಅಂದ್ರಿ. ತಪ್ಪು ಮಾಡಿಬಿಟ್ರಿ ಅಪ್ಪ, ತಪ್ಪು ಮಾಡಿಬಿಟ್ರಿ ಅಂದರು. ಯಾಕ? ಅವ ಮಹಾಪಾಪಿ ಅದನ, ಮಹಾ ತುಡುಗದನ, ಮಹಾ ದಗಲ್ ಬಜ್ಜ ಅದನ. ಅಂಥವನ್ನ ಕರ್ಕೊಂಡು ನಾವು ಎಂಟ್ರ ಮಕ್ಕಳು ಕಟ್ಕೊಂಡು ನಿಮ್ಮ ಜೊತೆಗೆ ಹೆಂಗೆ ಬರಬೇಕು ನಾವು? ನೋಡಪ್ಪ, ನಾನಂತೂ ಬಾ ಅಂತ ಹೇಳಿಬಿಟ್ಟು, ನೀವು ಬಂದರ ಬರ್ರಿ, ಬಿಟ್ಟರ ಬಿಡ್ರಿ. ಕಾಶಿ ಯಾತ್ರೆಗೆ ನಾವು ಪಾದಯಾತ್ರೆ ಹೋಗೋದಂತೂ ಸತ್ಯ. ಯಪ್ಪ, ನಾವು ಎಲ್ಲರೂ ಬರ್ತೀವಂತ ವಾಗ್ದಾನ ಮಾಡಿವಿ, ನಾವು ಬರಲಿಲ್ಲ ಅಂದ್ರೆ ಮಹಾ ಅಪರಾಧ ಆಗುತ್ತೆ. ಕಾಶಿ ವಿಶ್ವನಾಥನ ಶಾಪ ನಮ್ಮ ಮೇಲೆ ಬರುತ್ತೆ. ಮತ್ತು ಹೆಂಗೆ ಮಾಡೋದು? ಹೆಂಗೆ ಮಾಡೋದು? ಒಂದು ಕೆಲಸ ಮಾಡಿರಿ, ಅವೇನು ಕಳ್ಳದ್ರಲ್ಲ ಕರ್ತೀರಿ ಅವ್ರನ್ನ. ಇನ್ನು ನಾವು ಸೋಮವಾರ ಹೋಗ್ಬೇಕಂದ್ರೆ 3 ವಾಗ್ದಾನ ತಗೋರಿ. ಏನು? ನಾವು ಎಲ್ಲರೂ ಬರ್ತೀವಿ, ದರ್ಶನ ಮಾಡಿಕೊಂಡು ಬರೋವರೆಗೂ ಕಳ್ಳತನ ಮಾಡೋಂಗಿಲ್ಲ, ಸುಳ್ಳು ಹೇಳಂಗಿಲ್ಲ, ಪಾಪಕೃತ್ಯಗಳನ್ನು ಮಾಡೋಂಗಿಲ್ಲ ಅಂತ ಪ್ರಮಾಣ ಮಾಡಿಸ್ಕೊಳ್ರಿ ಅಂದ್ರೆ ನಾವು ಬರ್ತೀವಿ ಅಂದ್ರೆ ಇವ್ರಿಗೆ ಭಯ. ಇವ್ರ ಕಣ್ಣು ಯಾರ ಮೇಲೆ? ಕಳ್ಳನ ಮೇಲೆ. ಆದರೆ ಯೋಗಿಗಳು ಏನಪ್ಪ ಅವನು ಕರೆಸಿದ್ರು. ಏನೇ ತಮ್ಮ, ನೀವು ಬಹಳ ತುಡುಗು ಮಾಡೈತಿ ಅಂದು. ಯಪ್ಪ, ನಾನು ಕುಲ್ಕಸುಬದ, ನಾ ಏನು ಮಾಡಲಿ ಅಂದವ. ನೀ ಭಾಳ ಕಳುವು ಮಾಡೈತಿ ಅಂತಲ್ಲ. ಹೌದಪ್ಪ, ನಾನು ಕುಲ್ಕಸುಬದ್ ಮಾಡ್ತೀನಿ. ಮತ್ತು ನೀ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಬರ್ತೀನಿಯಪ್ಪ. ಮತ್ತು ನನ್ನ ಮಾತು ಕೊಡಬೇಕು. ಏನು? ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಬರೋಬಾಜಿ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮೋಸ ಕೃತ್ಯಗಳನ್ನು ಮಾಡಬಾರ್ದು. ಆಯ್ತಪ್ಪ, ಯಾರು ಬೇಡ ಅಂತಾರ? ಹಂಗಾದ್ರೆ ಪ್ರಮಾಣ ಮಾಡು. ಎಲ್ಲರ ಎದುರಿಗೆ ಪ್ರಮಾಣ ಮಾಡಿಸ್ಕೊಂಡ್ರು ಸರ್. ಕಳುವು ಮಾಡೋಂಗಿಲ್ಲ, ಸುಳ್ಳು ಹೇಳಂಗಿಲ್ಲ, ಕಚ್ಚರಿತನ ಮಾಡೋಂಗಿಲ್ಲ. ಎಲ್ಲರ ಗಂಟು ಮುಟ್ಟಿ ಕಟ್ಟಿಕೊಂಡು ಯಾವಾಗಲೂ ಬುತ್ತಿ ಮಾಡಿಕೊಂಡು ಕಾಶಿ ಯಾತ್ರೆಗೆ ಅಜ್ಜಾರ ಕರ್ಕೊಂಡು ಸೋಮವಾರ ಹೊಂಟ್ರು. ಎಲ್ಲರೂ ಮುಂದೆ ಬಂದ ಈ ಕಳ್ಳ ಹಿಂದಿಂದ, ಎಲ್ಲರೂ ಮುಂದೆ ಬಂದ ಈ ಕಳ್ಳ ಹಿಂದಿಂದ. ಇವ್ರಿಗೆಲ್ಲರಿಗೂ ಬುಗುಲ್ ಎದೆ ಡಬ ಯಾಕ ದಾಗಿನ ನೀವು ಒಳಗಕ್ಕ, ಯಾಕ ಸರ ನೀ ಸರಿಗಿಟ್ಗ, ಯಾಕ ನೀ ಉಂಗ್ರ ಸರಿಗಿಟ್ಗ. ಇವ್ರು ಹೆಣ್ಮಕ್ಳ ಒಳಗೆ, ಲೇ ತಮ್ಮ ದುಡ್ಡು ಸರಿಗಿಟ್ಗ, ಲೇ ಅವ್ನು ಕಳ್ಳ ಬಂದ. ಇವರು ಮಾತಾಡೋರು. ಯಾಕ? ಒಬ್ಬ ಪಾಪಿಯ ವ್ಯಕ್ತಿಯ ಸಲುವಾಗಿ ಮಾತಾಡೋರು. ಯಾರ ಸಲುವಾಗಿ? ಒಬ್ಬ ಪಾಪಿಯ ವ್ಯಕ್ತಿಯ ಸಲುವಾಗಿ ಮಾತಾಡೋರು. ಹೀಗೆ ಕಾಶಿ ಯಾತ್ರೆ, ಪಾದಯಾತ್ರೆ ಸಾಂಗವಾಗಿ ಸಾಗಿತ್ತು. ಇನ್ನೇನು ಸಮಯ 10ರ ಸಮಯ ರಾತ್ರಿ. ಕಾಶಿ ವಿಶ್ವನಾಥನಿಗೆ ಯೋಗಿಗಳ ಜೊತೆ ಎಲ್ಲರೂ ಪ್ರಯಾಣ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡಬೇಕಂದ್ರೆ ಆ ಗ್ರಾಮದ ಜನರೆಲ್ಲರೂ ಆ ಪೂಜ್ಯರಿಗೂ ಮತ್ತು ಬಂದಿರತಕ್ಕಂಥ ಭಕ್ತ ಸಮೂಹಕ್ಕೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರಸಾದ ವ್ಯವಸ್ಥೆಯಲ್ಲೂ ಸಹಿತ ಇವರೆಲ್ಲರೂ ಪ್ರಸಾದವನ್ನು ಸೇವನೆ ಮಾಡಿ ನಿನ್ನ ಒಂದು ದೊಡ್ಡ ಮಂದಿರದೊಳಗೆ ಆ ಭಕ್ತಿಯ ಸಮೂಹವೇ ಅದಕ್ಕೆ ಇದೆಯೋ ಅಲ್ಲಿ ಭಕ್ತಿ ಇರ್ತಾ ಇದೆ. ಎಲ್ಲಿ ಭಯವಿಲ್ಲವೋ ಅಲ್ಲಿ ಭಕ್ತಿ ಇರುವುದಿಲ್ಲ. ಭಯ ಇರಬೇಕು ಭಕ್ತರಂಗೆ ಅಂತ, ಭಯ ಇರಬೇಕು. ಹೀಗೆ ಆ ಗ್ರಾಮದ ಜನರೆಲ್ಲ ಅವರಿಗೆ ಇಳ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಎಲ್ಲ ಯಥೇಚ್ಛವಾಗಿ ದಾಸೋಹದೊಳಗೆ ಪ್ರಸಾದ ಊಟ ಮಾಡಿದರು. ಅಜ್ಜರು ದಂಡದ ಬಂದಿದ್ರು, ಒಂದು ಪಲ್ಲಂಗ ಹಾಕಿದ್ರು, ಅಜ್ಜರು ಮಲ್ಕೊಂಡ್ಬಿಟ್ರು. ಇವರೆಲ್ಲರೂ ಹಾಸಿಗೆ ಬಂದವರು ಹೆಣ್ಮಕ್ಳು ಗಂಡ್ಮಕ್ಳು ಅಲ್ಲಿ. ಇವಾಗ ಕಳ್ಳು ಒತ್ತಟಕ್ಕೆ ಹಾಸಿಗೆ ಕೂತ್ಕೊಂಡ್ರು. ಇವರೆಲ್ಲ ಹೆಣ್ಮಕ್ಳು ಒತ್ತಟಕ್ಕೆ ಹಂಗೆ ಕೂತ್ಕೊಂಡ್ರು ಹಾಸಿಗೆ. ಇವರು ಗಂಡ್ಮಕ್ಳು ಹಂಗೆ ಕೂತ್ಕೊಂಡ್ರು. ಇವ ಬೇರೆ ಕಡೆ ದೂರ ಕೂತ್ಕೊಂಡಿದ್ದ. ಇವರೆಲ್ಲ ಲೇ ಮಕ್ಕಳೇ, ನಾನು ಯಾವಾಗಾರ ಮಕ್ಕಳು ಅಲ್ಲೋ ನೀ ಮಕ್ಕಳು ಮಾರಯ್ಯ ಅಂತ ಇವ್ರನ್ನೋರು. ಇವ್ರ ಕಣ್ಣು ಕಳ್ಳನ ಮೇಲೆ, ಕಳ್ಳನ ಕಣ್ಣು ಎದರ ಮೇಲೆ? ಇವರ ಮೇಲೆ. ಹಿಂಗೆ ಪಾಪ ಭಾಳ ದಂಡ ಬಂದಿದ್ರು. ಇವ್ರು ಏನು ಮಾಡಿದ್ರು? ವಾಗ್ದಾನ ಮಾಡಿದ್ರು. ಯವ್ವ ನಿನ್ನ ಗಂಟುತ, ನಿನ್ನ ಬಂಗಾರತ, ನಿನ್ನ ಗಂಟುತ ಅಂತೇಳಿ ಎಲ್ಲರೂ ಒಂದು ಗಂಟುಗಳನ್ನು ಮಾಡಿ ಆ ಗಂಟುಗಳು ಅವ್ರವ್ರ ತೆಲಿಗೆ ಮೇಲೆ ಇಟ್ಕೊಂಡು ಇವರು ಎಷ್ಟೊತ್ತು ಕುಂದಿರ್ತಾರೆ, ಬೆಳಿತಾರೆ. ಕಳ್ಳನ ಕಾಯ್ಕಂತ ಇವ್ರು ಮಕ್ಕೊಂಬಿಟ್ರು. ಇವಾಗ ಕಳ್ಳ ಎದ್ದು ಕೂತಿದ್ದ. ಮುಂಜಾನೆ ಅದು ನೋಡ್ತಾರೆ, ಒಬ್ಬರು ಗಂಟು ಕಾಣಲಿಲ್ಲ.
ಅಜ್ಜರ ಘಾತ ಆತ್ರಿ ನಾವು ಬ್ಯಾಡ ಅಂದ್ರೆ ಕೇಳಿಲ್ಲ. ತುಡು ಮನುಷ್ಯ ನಮ್ಮಿಂದ ಕರ್ಕೊಂಡು ಬಂದಿರಿ, ನೋಡ್ರಿ ಏನಾಗಿ ಮಾಡ್ಯಾನ ಕಡೆಗೆ ತುಡುತನ ಮಾಡಾಬಿಟ್ಟ. ನಾನು ಕರೆಸಿದ್ರು, ಏನು ತಮ್ಮ ನೀ ಏನು ಮಾತು ಕೊಟ್ಟಿದ್ದೀರಿ, ತುಡುಗು ಮಾಡಂಗಿಲ್ಲ ಅಂತ ಮಾತು ಕೊಟ್ಟಿದ್ದಿಲ್ಲ? ಹೌದ್ರಿ. ನಾ ಎಲ್ಲಿ ತುಡುಗು ಮಾಡೀನಿ ಅಂತ. ಮತ್ತು ಇವ್ರ ಗಂಟು ಎಲ್ಲಿ ಕಾಣಂಗಿಲ್ಲ, ಎಲ್ಲ ಗಂಟು ಒಂದು ತಂದು ಮೂಲೆಗೆ ಇಟ್ಟಿರಿ, ತಮ್ಮ ಯಾವ್ಯಾವ ಆರಿಸ್ಕೊಳ್ರಿ ಅಂತ. ನಾನೇನು ಕಳವು ಮಾಡಿಲ್ಲ, ಅಷ್ಟು ಕೂಡ್ಸಿ ಒತ್ತಟಕ್ಕೆ ಇಟ್ಟೀನಿ ಅಂತೇಳಿ. ಮತ್ತು ಅದನ್ನ ಹ್ಯಾಕ್ ಮಾಡಿದ್ರಿ? ಯಪ್ಪ ನಾನು ಕುಲ್ಕಸಬು. ನೀವು ಕಾಶಿ ವಿಶ್ವನಾಥನ ದರ್ಶನ ತಿಂಗಳೊಕ್ಕರು 2 ತಿಂಗಳೊಕ್ಕರು ನಾ ಮರ್ತು ಬಿಟ್ಟ ಕಸಬು. ಅಕ್ಕ ಈ ಗಂಟು ತೆಗೆದು ಈ ಕಡೆ ಇಟ್ಟೆ, ಈ ಗಂಟು ತೆಗೆದು ಈ ಕಡೆ ಇಟ್ಟೆ, ಎಲ್ಲ ಕೂಡ್ಸಿಟ್ಟು ಅತ್ಲಾಗಿಟ್ಟೆ. ಕಳು ಮಾಡೋ ಕಸುಬು ಮರಿಬಾರ್ದಂತ ನಂಗೆ ಮಾಡಿದ್ಯಪ್ಪ. ನನಗೆ ಓದ್ತೋಗಲ್ಲ ಬೆಳ್ತಾನ. ನಾ ಏನು ಮಾಡಲಿ? ಆಗಲೆಲ್ಲ ನಮ್ಮ ಮಕ್ಕಳವ ಬೆಳ್ತಾನ ಕಳು ಮಾಡವ, ಆಗಲೆಲ್ಲ ನಮ್ಮ ಮಕ್ಕಳವ ಬೆಳ್ತಾನ ನಾ ಕಳು ಮಾಡವಪ್ಪ. ನನಗೆ ಬೆಳ್ತಾನ ನಿದ್ದೆ ಬರಲ್ಲ, ನಾ ಏನು ಮಾಡಲಿ? ಆವಾಗ ಶಿವಯೋಗಿಗಳಂತಾರೆ, ಹುಚ್ಚಪ್ಪ ಅದರಲ್ಲೂ ಬದಲಾರ ಯಾಕೆ ಮಾಡ್ತೀಯಲ್ಲಿ ತಮ್ಮ ಬಾ ಯಪ್ಪ, ನನಗೆ ನಿದ್ದೆ ಬರೋಂಗಿಲ್ಲ, ನನ್ನ ಕುಲ್ಕಸಬನ ಮಾತ್ರ ಹೆಂಗೆ ಅಂತೇಳಿ ಅಂದಾಗ ಆಗ ಶಿವಯೋಗಿಗಳು ಹೇಳ್ತಾರೆ, ಹುಚ್ಚಪ್ಪ ಅಂಥ ಪಾಪ ಕೃತ್ಯಗಳು ಮಾಡಾಗಲ್ಲ ಅಂತೇಳಿ ಅಭಯ ಕೊಟ್ಟಿಗಿಲ್ಲೋ, ಇಂಥವು ಮಾಡಿದ್ರೆ ಹೆಂಗೆ? ಕಾಶಿ ವಿಶ್ವನಾಥ ನನಗೆ ಮೆಚ್ತಾನೇನೋ? ಮೆಚ್ಚಂಗಿಲ್ಲ. ಯಪ್ಪ ನನಗೆ ನಿದ್ದೆ ಬರೋಂಗಿಲ್ಲ, ನಾ ಏನು ಮಾಡಲಿ? ಆಗ ಚಂದ್ರಶೇಖರ್ ಅಂತ ಶಿವಯೋಗಿಗಳು ತಮ್ಮ ಕೊರಳಿಗೆ ಹಾಕಿರ್ತಕ್ಕಂಥ ರುದ್ರಾಕ್ಷಿಯ ಮಾಲೆಯನ್ನು ಆ ಕಳ್ಳನಿಗೆ ಕೈಗೆ ಕೊಡ್ತಾ ಇದ್ದಾರೆ. ಯಪ್ಪ ಈ ಸರ ತಗೊಂಡು ನಾ ಏನು ಮಾಡಲಿ? ಸುಮ್ಮನೆ ಕೂಡು, ನಿದ್ದೆ ಬರಲಿಲ್ಲ ಅಂತಂದರೆ ಓಂ ನಮಃ ಶಿವಾಯ ಎನ್ನುವ ಮಣಿಯನ್ನು ಸರಿಸು. ನಿನಗೆ ನಿದ್ದೆ ಬರಲಿಲ್ಲ ಅಂದರೆ ಓಂ ನಮಃ ಶಿವಾಯ ಎನ್ನುವ ಮಣಿಯನ್ನು ಸರಿಸು. ಆಗ ಆ ಕಳ್ಳ ಎಲ್ಲರೂ ಮಲಗಿರುವ ಸಮಯದೊಳಗೆ ಪೂಜ್ಯರ ಅಮೃತ ಹಸ್ತದಿಂದ ಬಂದಿರತಕ್ಕಂಥ ರುದ್ರಾಕ್ಷಿಯ ಸರವನ್ನು ತೆಗೆದುಕೊಂಡು ಓಂ ನಮಃ ಶಿವಾಯ ಅಂತ ಇದ್ದ ಒಂದು ಮಣಿ ಸರಿಸ್ತಾ ಇದ್ದ. ಓಂ ನಮಃ ಶಿವ ಎಂತ ಇದ್ದ ಒಂದು ಮಣಿ ಸರಿಸ್ತಾ ಇದ್ದ. ಹೀಗೆ ಹೇಗೆ ಷಡಾಕ್ಷರಿ ಮಂತ್ರವನ್ನು ಪಠಿಸುತ್ತಾ ಒಂದೊಂದು ಮಣಿಯನ್ನು ಸರಿಸ್ತಾ ಇದ್ರೋ, ಅದೇ ತರಂತ ಅವನ ಮಾಡತಕ್ಕಂಥ ಪಾಪದ ಕರ್ಮಗಳು ಒಂದೊಂದು ಕಳಚೆ ಹೋಗ್ತಾ ಇದ್ವು. ಮಹಾಶಿವನ ತೇಜಸ್ಸು ಅವನಲ್ಲಿ ತುಂಬಿ ತುಳುತ್ತಾ ಇತ್ತು. ಅವನಿಗೆ ಎಲ್ಲಿಲ್ಲದ ಒಂದು ಆನಂದ. ಹೇಗೆ ಶಿವಯೋಗಿಗಳ ಕೊರಳಲ್ಲಿ ಬಂದಿರತಕ್ಕಂಥ ರುದ್ರಾಕ್ಷಿಯ ಸಾರ ಸಾಮಾನ್ಯದಲ್ಲ ಅನ್ನುತ್ತಾ ಹಾಗೆ ಬೆಳ್ತರ ಓಂ ನಮಃ ಶಿವಾಯ ಅಂತ ಇದ್ದ ಮಣಿಯನ್ನು ಸರಿಸ್ತಾ ಇದ್ದ. ಹೀಗೆ ಹೋಗ್ತಾ ಹೋಗುವಾಗ ಅವನ ಮನದಲ್ಲಿ ಏನೋ ಒಂದು ಚಿತ್ರ ಮಿಂಚಿನಂತೆ ಸಂಚಲಿಸ್ತಾ ಇದೆ. ಮುಖದಲ್ಲಿ ಶಿವನ ತೇಜಸ್ಸು ತುಂಬುತ್ತಾ ಇದೆ. ಹೊಸ ಭಾವನೆಗಳು ಹುಕ್ಕಿ ಬರ್ತಾ ಇದ್ದವ. ಭಕ್ತಿ ಮಾರ್ಗದತ್ತ ಬರ್ತಾ ಇದ್ದನ ಯಾವ ಕಳ್ಳ. ಅವನ ಮನ ಪರಿವರ್ತನೆ ಮಾಡಿತ್ತು ರುದ್ರಾಕ್ಷಿ. ಅದುವೇ ರುದ್ರನ ಅಕ್ಷಿ, ಜ್ಞಾನದ ಕಣ್ಣು. ಕೊಂಡಾಡ್ತಾ ಇದ್ದಾನೆ, ಯಪ್ಪ ಚಂದ್ರಶೇಖರ ದೇವರ ಎಂಥ ರುದ್ರಾಕ್ಷಿ ಸರವನ್ನು ನನಗೆ ಕೊಟ್ಟು ನನ್ನ ದೇಹದಲ್ಲಿ ಏನೋ ಒಂದು ಶಿವಕ್ಷೇತ್ರ ತುಂಬಿ ತೊಳ್ತಾ ಇದೆ ಅಂದಾಗ, ಹಾಗಾದರೆ ಯಪ್ಪ ತಗೋ ಕಾಶಿ ವಿಶ್ವನಾಥ ದರ್ಶನ ಕೊಡು ಅಂತೇಳಿ ನೀನು ಜಪ ಮಾಡು ಅಂತೇಳಿ ಚಂದ್ರಶೇಖರ ದೇವರು ಅವರ ರುದ್ರಾಕ್ಷಿ ಸರವನ್ನು ಕೊಡ್ತಾ ಇದ್ದಾರೆ. ಇನ್ನೂ 2-3 ದಿವಸ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಳ್ಬೇಕಾಗಿತ್ತು. ಕಾಶಿ ವಿಶ್ವನಾಥ ದರ್ಶನ ಕೊಡು ಅಂತೇಳಿ ಕಣ್ಣು ಮುಚ್ಚಿ ಕಳ್ಳ ಅಂತಾಗಿದ್ದರೆ ಈ ಕಳ್ಳನ ಮೇಲೆ ಇವರೆಲ್ಲರ ಕಣ್ಣಿರ್ತಾ ಇತ್ತು. ಆದರೆ ಕಾಶಿ ವಿಶ್ವನಾಥನ ಮೇಲೆ ಹೆಂಗೆ ಭಕ್ತರ ಕಣ್ಣು ಎಲ್ಲೈತಿ? ಕಳ್ಳನ ಮೇಲಿದೆ. ಕಳ್ಳನ ಕಣ್ಣು ಎಲ್ಲಿದೆ? ಆ ರುದ್ರಾಕ್ಷಿ ಸರದ ಸ್ಫಟಿಕ ಸರಿಸುತ್ತಾ ಕಾಶಿ ವಿಶ್ವನಾಥದ ಉಚ್ಚಾರವನ್ನು ಮಾಡ್ತಾ ಇದ್ರು. ಯಾವಾಗ ಇನ್ನೂ ಪರಲಂಗದ ಹರಿದಾರಿ ಇತ್ತೋ ಆ ಕಳ್ಳನಿಗೆ ಕಾಶಿ ವಿಶ್ವನಾಥನ ದರ್ಶನ ಕೊಟ್ಟನ. ಹೇಳ್ರು ಕಾಶಿ ವಿಶ್ವನಾಥ ಬಂದನ ದರ್ಶನ ಮಾಡ್ಕೊಡ್ರು ಅಂದರೆ ಎಲ್ಲರಿದ್ದು ನೋಡ್ತಾ ಇದ್ರ. ಯಾರ ಕಣ್ಣಿಗೂ ಕಾಶಿ ವಿಶ್ವನಾಥನ ಕಾಣಲಿಲ್ಲ, ಆ ಕಳ್ಳನಿಗೆ ಮಾತ್ರ ಕಾಣುತ್ತಾ ಇದ್ದ. ಇವನಿಗೆ ಭ್ರಮೆ ಬಂದದ, ತಿಂಗಳಗಟ್ಟಲೆ ಕಳು ಮಾಡಿಲ್ಲಲ್ಲ, ಇವಾಗ ಪಡ್ಸಾಕತ್ತನ, ಇವನು ಏನೋ ಒಂದು ಹುಚ್ಚಿಡದೈತಿ, ಇವನಿಗೆ ಭ್ರಾಂತಿ ಬಂದೈತೆ ಅಂತೇಳಿ ಈ ಆಲಿಸಿದ ನಂತರ ಕಾಶಿ ವಿಶ್ವನಾಥ ದರ್ಶನಕ್ಕೆ ಹೋಗ್ತಕ್ಕಂಥ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಆಗ ಯಪ್ಪ ನನ್ನ ಅಪಹಾಸ್ಯ ಮಾಡ್ತವ್ರು. ಜನ ಹೆಂಗಿದ್ರು ಮಾತಾಡ್ಕೊತಾರ. ಹಂಗೆ ಅಪಹಾಸ್ಯ ಮಾಡಕತ್ತಾರ. ಯಾಕ? ಕಾಶಿ ವಿಶ್ವನಾಥ ಬಂದಿದ್ದೆಪ್ಪ ದರ್ಶನ ಮಾಡ್ಕೊಳ್ಳೋ ಅಂತೇಳಿ ಹೇಳಿದ. ಭ್ರಮೆ ಬಂದದ, ಹುಚ್ಚು ಬಂದದ, ಅವನಿಗೆ ಎಲ್ಲಿ ಕಾಶಿ ವಿಶ್ವನಾಥನ
ಕಾಣ್ತಾನ. ಅವ ಮಹಾಪಾಪಿ ಅದನ, ಮಹಾ ಡಗಲ್ ಬೇಜಂತ ನನ್ನ ನಿಂದಿಸಿದ್ರಪ್ಪ ಚಂದ್ರಶೇಖರ ದೇವರ, ನಾ ಏನು ಮಾಡಲಿ ಅಂತಂದಾಗ ಚಂದ್ರಶೇಖರ ದೇವರು ಮತ್ತೊಂದು ಹೇಳ್ತಾ ಇದ್ದಾರೆ, ಕಾಶಿ ವಿಶ್ವನಾಥ ಎಲ್ಲರಿಗೆ ದರ್ಶನ ಕೊಡು, ಕಾಶಿ ವಿಶ್ವನಾಥ ಎಲ್ಲರಿಗೆ ದರ್ಶನ ಕೊಡು. ಈ ರೀತಿ ಚಂದ್ರಶೇಖರ ದೇವರು ಹೇಳಿದಾಗ ಕಾಶಿ ವಿಶ್ವನಾಥ ಎಲ್ಲರಿಗೆ ದರ್ಶನ ಅಂತೇಳಿ ಕಳ್ಳ ಮಣಿಯನ್ನು ಸರಿಸುವ ಸಮಯದೊಳಗೆ ಕಾಶಿ ವಿಶ್ವನಾಥ ಸರ್ವ ಭಕ್ತ ಸಮೂಹಕ್ಕೂ ದರ್ಶನ ಕೊಟ್ಟರು ಅಂತ. ಇದು ಕಾರಣ ಕಳ್ಳನ ಒಂದು ಶಕ್ತಿಯಿಂದ. ಅಂತಪ್ಪ ಕಳ್ಳ ಕಳ್ತನ ಮಾಡ್ತಾನೇನ್ರಿ? ಕಳ್ತನ ಮಾಡ್ತಾನೇನು? ಪರಿವರ್ತನೆಯಾದ ಮಹಾ ತಪಸ್ವಿಯಾದ ಮಹಾಯೋಗಿಯಾದ, ಅದಕ್ಕಾಗಿ ಒಂದೊಂದು ಸಮಯ ಒಬ್ಬೊಬ್ಬ ಮನುಷ್ಯನ ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು. ಆ ಪರಿವರ್ತನೆ ಸಮಯ ಜೋಟಾಣಿಕೇಶ್ವರ ಗ್ರಾಮಕ್ಕೆ ಚಂದ್ರಶೇಖರ ದೇವರು ವರ್ಷಕ್ಕೊಂದು ತೊಗೊಂಡು ಬರ್ತಾರೆ. ಅದರ ನೀವೇನಾದರೂ ಪರಿವರ್ತನೆ ಆಗಿರೋ ಇಲ್ಲ ಅಂತ ನನಗೆ ಅನುಮಾನ ಬರಕತ್ತಿದೆ ಅಲ್ರಿ? ಇಲ್ಲ ಅಂತ ಹೆಂಗೆ ಪರಿವರ್ತನೆ? ವಯಸ್ಸು ಹೋಗುತ್ತಾ ಆಯುಷ್ಯ ಕ್ಷೀಣಿಸುತ್ತೆ. ಏನಾಗುತ್ತಾ? ವಯಸ್ಸು ಹೋಗುತ್ತಾ ಆಯುಷ್ಯ ಕ್ಷೀಣಿಸುತ್ತೆ. ಹೋಗೋದ್ರೊಳಗಾಗಿ ಏನಾದರೂ ಒಂದು ಸಾಧಿಸಿ ಹೋಗಬೇಕು. ಬಂದದ್ದು ಅದಕ್ಕೆ, ಇರೋದು ಅದಕ್ಕೆ, ಹೋಗೋದು ಅದಕ್ಕೆ, ಮತ್ತು ಒಳ್ಳೆ ಬರೋಕ್ಕೇನು? ಒಳ್ಳೆ ಬರದಂಗೆ ಹೋಗ್ಯಾರಲ್ಲ ಚಂದ್ರಶೇಖರ ದೇವರು ಲಿಂಗೈಕ್ಯ ಮಾರ್ಗವನ್ನು ಹೊಂದಿದ್ದಾರೆ. ಅಂತಪ್ಪ ಮುಕ್ತಿ ಮಾರ್ಗ ನಾವೇನು ಮಾಡಕತ್ತೀವಿ? ಸಮಯ ಭಾಳ ಆತಂತ ಅನ್ಸುತ್ತೆ, ಒಟ್ಟು ನಿಮಗೂ ಹೊಸದೈತೆ ಅನ್ಸುತ್ತೆ. ಯಾಕಂದ್ರೆ ಬದ್ದೆ ಕೆಲವೇ ಸಮಯ ತೊಗೊಂಡ್ಬಿಡ್ತೀನಿ. ಇಬ್ಬರು ಗಂಡ ಹೆಂಡ್ತಿದ್ರು. ಅವರಿಬ್ಬರು ಗಂಡ ಹೊಲಕ್ಕೆ ಹರ್ಗಕ್ಕೆ ಹೋಗಿದ್ದು, ಸಂಕ್ಷಿಪ್ತ ಹೇಳ್ತೀನಿ. ಗಂಡ ಹರ್ಗಕ್ಕೆ ಹೋಗಿದ್ದು, ಆಲೇ ಲಗ್ನ ಆಗಿ ಒಂದು ಭಾಳ ವರ್ಷ ಆಗಿತ್ತು, ಮಕ್ಕಳಾಗಿದ್ವು, ವಯಸ್ಸಾಗಿತ್ತು. ಗಂಡ ಒಂದು ದಿವಸ ಹರ್ಗಕ್ಕೆ ಹೋಗಿ ಬಂದ, ಹೇರ್ಗೆಚ್ಚಿ ಬಿಚ್ಚಿದ, ಖಾಲಿ ನೀರು ಕೊಟ್ಟರು. ಗಂಡ ಮಕ್ಕ ಸಪ್ಪು ಮಾಡಿ ಆಕೆ ಏನು ತಂದ್ಕೊಂಡು, ಅಲ್ಲ ಮುಂಜಾನೆ ಹರಗಕ್ಕೆ ಹೋಗೈತಿ, ಬಿಸಿಲಾಗ ಹೋಗಿ ಬಂದೈತಿ, ಮಕ್ಕ ಅದಕ್ಕೆ ಸಾಮಾನ್ಯ ಸಪ್ಪು ಮಾಡ್ಕೊಂಡಿದ್ದಂಗೈತಿ ಅಂತೇಳಿ ಹೆಂಡ್ತಿ ಖಾಲಿ ನೀರು ಕೊಡ್ಲು ಬರ್ರಿ ಅನ್ನಲ್ಲ. ಒಳಗೆ ಮತ್ತೆ ಸಪ್ಪು ಮಕ್ಕ ಮಾಡ್ಕೊಂಡು, ಯಾಕೆ ನನ್ನ ಗಂಡ ಮಕ್ಕ ಸಪ್ಪಗಾಗೈತಲ್ಲ ಅಂದ. ಒಳಗೆ ಬಂದು ಕಾಲು ತಗೊಂಡು ಚಾಪೆ ಹಾಕಿ ಬಿಸಿ ರೊಟ್ಟಿ ಮಾಡಿ ಇಟ್ಟಿದ್ಲು. ಬಿಸಿ ರೊಟ್ಟಿ ಒಂದು ತಿಂಡಿ ಬೆಣ್ಣೆ ಹಚ್ಚಿದ್ಲು. ಮತ್ತಿಟ್ಟು ಮಕ್ಕ ಸಪ್ಪು ಮಾಡಿದವ. ಇನ್ನೇನು ಕಣ್ಣೀರ ಸಮೀಪ ಅಲ್ಲ, ಇದಕ್ಕೇನು ಬಂತು? ಪಿಡಿಗೆ ಹಾಯ್ಲಿ ಇರ್ಲಾಕಿ ದೊಡ್ಗಂಡು ಬಂದೈತಿದ್ರೆ ಖಾಲಿ ನೀರು ಕೊಟ್ಟು ಚಾಪಿ ಹಾಕಿ ಮಣಿ ಇಟ್ಟು ಬಿಸಿ ರೊಟ್ಟಿ ಇಟ್ಟು ಹಿಂಡಿ ಇಟ್ಟು ಬೆಣ್ಣೆ ಇಟ್ಟು ತಿನ್ನಕ್ಕೆ ಕೊಟ್ರೆ ಮಗ ಸಪ್ಪಿಗೆ ಯಾಕೆ ಮಾಡ್ಕೊಂಡೀರಿ ಅನ್ಲ. ದಳ ಕಣ್ಣೀರು ಬಂದು ಕಣ್ಣ. ಅಲ್ರಿ ಎದಕ್ಕೆ ಹಳಕತ್ತೀರಿ ಹೇಳ್ರಿ? ಏನು ಅಲ್ಲ, ಮೊದ್ಲು ಹೆಂಗಿದ್ದಿ ಈಗ ಹಿಂಗೆ ಯಾಕದಿ ಅಂದವು. ಉಸುಬರಿಗೆ ಅನ್ಲಾಗೆ ಮೊದ್ಲು ಹೆಂಗಿದ್ದಿ ಈಗ ಹಿಂಗೆ ಹಾಕಿದ್ದೆ. ಮೊದ್ಲು ಹೆಂಗಿದ್ದೆ, ಮೊದ್ಲು ಹೆಂಗಿದ್ರೆ ಈಗ ಹಂಗಾದ್ರೆ ಮುಂದೆ ಹಂಗಾದ್ರೆ ಈಗ ನೀವೇನು ತೆಲಿಗಿರಿ ಕೆಟ್ಟ ಕೊಡಿ ಅನ್ಲ. ಅಲ್ಲ ಮೊದಲು ನಾ ಬೈ ಮಾಡ್ಕೊಂಬರಾಗ ಎಷ್ಟು ಚಂದ ಇದ್ದಿ ಮಕ್ಕ, ಹಂಗ ಬೇರೆ ಮಿನ್ಸ್ತಿತ್ತ ಅಂತ. ರೊಟ್ಟಿ ಬುರಿಯವಲ್ಲಿವ ಇದಕ್ಕೇನು ತಲೆ ಕೆಟ್ಟಕ್ಕೆ ಬಿಡೋ ಯೇಸು ಇವತ್ತು ತಲೆ ಕೆಟ್ಟಿ ಅದಕ್ಕೆ ಮೇರಿ ಮಿನ್ಸ್ತಿತ್ತು. ತೆಲಕೋ ಚಂದಿದ್ದಿ ಅಬ್ಬಬ್ಬಬ್ಬಬ್ಬ ನೋಡಿ ಮಳ್ಳಾಗಿ ಮಾಡ್ಕೊಂಬಣ್ಣ ಕೊಡಿ ಈ ಕೋಡಿ ಈ ಆಗಿರೋದು ರೊಟ್ಟಿ ಅಂತ ಆಮೇಲೆ ರಾಜನಿಗೆ ಹೇಳ್ತಾನಲ್ಲ. ಹಂಗೆ ಹತ್ಕಂತ ರೊಟ್ಟಿ ತಿಂತದ್ದು 4 ರೊಟ್ಟಿ ಬಾ ಇಲ್ಲಂತ ಕರ್ಕೊಂಡು ಹೋದ್ ಕರ್ನಾಟಕ ಬಂದು ಗಂಡನ ನೋಡ್ತೀನಿ ನನ್ನ ಮಕ್ಕನೇ. ಮೊದ್ಲು ಹೆಂಗಿದ್ದೆ, ತಲೆ ತುಂಬ ಕೂದಿದ್ದು. ಈ ನಮ್ಮೊನ್ನೆ ಡಾಂಬರ್ ಓಡೋದಂಗೆ ತಲೆ ಎಲ್ಲ ಕೂದಿರೋದು. ಗಲ್ಲ ಹೆಂಗಿದ್ದ, ಬಾಯಾಗ ಅಲ್ಲಿದ್ದು ಒಂದು ಅಲ್ಲಲ್ಲ ಹಗಿಸಿ ಬಾಯಿ ಆದಂಗೆ ಆಗೈತೆ. ಇದು ಪರಿವರ್ತನೆ. ಹಂಗೆ ಹೋಗೋದು ಜೀವ ಹೋದಂಗೆಲ್ಲ, ಆಯುಷ್ಯ ಕ್ಷೀಣದಂಗೆಲ್ಲ ಭಾವ ಬದಲಿ ಆಗಬೇಕು. ಏನು ಬದಲಿ ಆಗಬೇಕು? ಭಾವ ಬದಲಿ ಆಗಬೇಕು. ದೇಹ ಒಂದೇ, ಇದು ಬಂದು ಕೊನೆ ಮಾತು ಹೇಳ್ತೀನಿ, ನೆನಪಿಟ್ಕೊಳ್ರಿ. ದೇಹ ಒಂದೇ, ಜೀವ ಬದಲಿ. ಭಾವ ಬದಲಿ ಅಂದರೆ ಏನು? ಒಬ್ಬ ಮನುಷ್ಯ ಉದಯಲೆದ್ದು ಸ್ನಾನ ಮಾಡಿಕೊಂಡು ಮಂದಿರಕ್ಕೆ ಕೊಂಡ್ರೆ ಏನು ಬರ್ತದ? ಭಕ್ತಿ ಬರ್ತದೆ. ಏನು ಬರ್ತದ? ಜಳಕ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಶಿವಪೂಜೆ ಮಾಡಿಕೊಂಡು ಗುಡಿಗೆ ಹೋದ್ರೆ ಏನು ಬರ್ತದೆ? ಭಕ್ತಿ ಬರ್ತದೆ. ಅದೇ ಒಬ್ಬ ಮನುಷ್ಯ ಒಳ್ಳೆ ಬಟ್ಟೆ ಹಾಕ್ಯಂಡು ಸೇಂಟ್ ಹಾಕ್ಯಂಡು ಲಗ್ನಕ್ಕೆ ಹೋದ್ರೆ ಏನು ಬರ್ತದ? ಇಲ್ಲಿ ಸಂತೋಷ. ಏನು ಬರ್ತದೆ? ಇಲ್ಲಿ ಭಕ್ತಿ, ಇಲ್ಲಿ ಸಂತೋಷ. ಮದುವೆ ಗಂಟಾಗ ಏನು ಬಂತು? ಸಂತೋಷ. ಮಂದಿರಕ್ಕೆ ಕೊಂಟಾಗ ಭಕ್ತಿ, ಮದುವೆ ಗಂಟಾಗ ಸಂತೋಷ. ಅದೇ ಮಸಣ ಕೊಂಟಾಗ ಏನು ಬರ್ತದ? ದುಃಖ. ಜೀವ ಒಂದೇ, ದೇಹ ಒಂದೇ, ಭಾವ ಬದಲಿ. ಅದಕ್ಕೆ ತಮ್ಮೆಲ್ಲರಲ್ಲಿ ಭಕ್ತಿ ಭಾವ ಬೆಳಗಿ ಹೊರಹೊಮ್ಮಲಿ. ಇನ್ನು ಸನ್ಮಾರ್ಗದ ಹಾದಿ ಹಿಡಿಯಿರಿ, ಸತ್ಕೀರ್ತಿಯ ಪತನದತ್ತ ಸಾಗಿರಿ. ಧರ್ಮ, ಅರ್ಥ